ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿಂದ ಮುಂದುವರೆದಿತ್ತು ಡಿನ್ನರ್ ಪಾಲಿಟಿಕ್ಸ್. ವೇಣುಗೋಪಾಲ್ ಸೂಚನೆ ಮೇರೆಗೆ ಊಟದ ಆಟಕ್ಕೆ ಬಿದ್ದಿದೆ ಬ್ರೇಕ್. ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಿದ್ದು ಇದರ ಹಿಂದೆ ಯಾರದೇ ಕಾಣದ ಕೈ ಇಲ್ಲ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಲ್ಲಿ ಪ್ರಬಲ ಆಕಾಂಕ್ಷಿಗಳಲ್ಲಿ ಒಬ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯೋಜನೆ ಮಾಡಿದ್ರು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇವತ್ತು ಡಿನ್ನರ್ ಪಾರ್ಟಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಚಿವರು, ಶಾಸಕರು, ಸಂಸದರು, ಮಾಜಿ ಹಾಲಿ ಪರಾಜಿತ ಅಭ್ಯರ್ಥಿಗಳು ಇವರೆಲ್ಲರನ್ನೂ ಕರೆದುಬಿಟ್ಟು ಶಕ್ತಿ ಪ್ರದರ್ಶನಕ್ಕೆ ಮುಂದೆ ಆಗಿದ್ರು. ಬಟ್ ಈಗ ಬೇಡ, ಮುಂದಕ್ಕೆ ಹಾಕಿ ಅಂತ ಹೇಳಿದಕ್ಕೆ ನಾನಿವತ್ತು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ ಉಸ್ತುವಾರಿ ಅವರು ಕೆ ಎಸ್ ವೇಣುಗೋಪಾಲ್ ಅವ್ರು ಹೇಳಿದ್ದನ್ನು ನಾವು ಕೇಳಲೇಬೇಕು. ಸೊ ಹಾಗಾಗಿ ಮುಂದೆ ಹಾಕಿದೀವಿ. ಈ ಸಭೆ ಏನು ರದ್ದಾಗಲಿಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಿಕೆ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಡಿನ್ನರ್ ಮೀಟಿಂಗ್ನ ಕರಿತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಫಸ್ಟ್ ರಿಯಾಕ್ಷನ್, ಇದರಿಂದ ಕಾಣದ ಕೈಗಳು ಏನೂ ಇಲ್ಲ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಸುರ್ಜೇವಾಲಾ ಕರೆ ಮಾಡಿದ್ರು, ಸದ್ಯಕ್ಕೆ ಬೇಡ ಅಂದ್ರು, ಮುಂದೆ ಹಾಕಿದೀವಿ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಡಿನ್ನರ್ ವಿಚಾರದ ಕುರಿತು ಕೊಟ್ಟಂತಹ ಫಸ್ಟ್ ರಿಯಾಕ್ಷನ್. ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಯಾನ್ಸಲ್ ಆಗಿದ ಉದ್ದೇಶ ಏನು ಅಂತ ಏನು ಹೇಳಿದ್ರು ಕೇಳೋಣ. ಡಿನ್ನರ್ ಅಂದ್ರೆ ನೀವು ಈ ಡಿನ್ನರ್ ಬಗ್ಗೆ ಬಹಳ ಏನೇನೋ ವ್ಯಾಖ್ಯಾನ ಮಾಡ್ತೀರಾ. ಡಿನ್ನರ್ ಅಂತ ಅಂದ್ರೆ ಊಟ. ನಾನೇನ್ ಹೇಳ್ದೆ ನಿಮ್ಗೆ ಅಂದ್ರೆ ಊಟಕ್ಕೆ ಮೊದಲು ಚರ್ಚೆಗಳು ಮಾಡ್ತೇವೆ. 7 ಗಂಟೆಗೆ ಕರೆದಿದ್ದೇನೆ. 7 ಗಂಟೆಗೆ ಕರೆದಾಗ ಒಂದ್ 2 ಅವರ್ ಚರ್ಚೆ ಆಗ್ಬೋದು, 3 ಅವರ್ ಆಗ್ಬೋದು. ಆಗ ಊಟದ ಸಮಯ. ನಿಮ್ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳೋ ಬದಲು ನಾವೇ ಊಟ ಕೊಡ್ತೀವಪ್ಪ ಅಂತ ಊಟದ್ದು ಒಂದು ಏರ್ಪಾಟ್ ಮಾಡಿದ್ದು. ಅದೇ ಡಿನ್ನರ್ ಮೀಟಿಂಗು ಅಂತ ನೀವು ಹಾಕೊಂಡು ಹೊಡಿತಾ ಇದ್ದೀರಿ. ಅವ್ರು ಏನು ಅವರು ಬಂದಿದ್ರಲ್ಲ ನಮ್ಮ ಚಿತ್ರದುರ್ಗ ಸಭೆಗೆ, ಅವರು ಬಂದಿದ್ರು. ಸನ್ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರು, ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು. ಅದಕ್ಕೆ ಈಗ ಅವರು ನಾನೇ ಅವ್ರಿಗೆ ಹೇಳಿದೆ, ನೀವು ಅಲ್ಲಿ ಚಿತ್ರದುರ್ಗದಲ್ಲಿ ಇದ್ರಲ್ಲ, ಈಗ ನೀವು ಬನ್ನಿ, ನಾವೇನು ಸೀಕ್ರೆಟ್ ಆಗಿ ಏನು ಮಾಡ್ತಾ ಇಲ್ಲ, ಬನ್ನಿ ನೀವು ಅಂತ ಕರೆದೇನೆ. ಊಟ ಮಾಡಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೇಳ್ಬೇಕಾ ಸರ್? ಊಟಕ್ಕಲ್ಲ, ಚರ್ಚೆ ಮಾಡೋದು. ವಿರೋಧ ಅಲ್ಲ, ಅವರು ಬರ್ತೀನಿ ನಾನು ಭಾಗಿಯಾಗ್ತೀನಿ ಅಂದಾಗ ನಾವು ಬೇಡ ಅಂತ ಹೇಳಕ್ಕಾಗ್ತದೆ. ವಿರೋಧ ಮಾಡಿದ್ರೆ ಅವರು ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನೀವು ನಿಲ್ಲಿಸ್ಬಿಡಿ, ನೀವು ಹಾಗೆ ಹೀಗೆ ಅಂತ ಅಂದ್ರೆ ಅದು ವಿರೋಧ. ಆ ರೀತಿ ಬೆಳವಣಿಗೆ ಇಲ್ಲ. ಆ ಭಾಗ ನನಗೆ ಗೊತ್ತಿಲ್ಲ. ನನಗೆ ಅಷ್ಟೇ ಗೊತ್ತು. ಅವ್ರು ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ, ಈ ರೀತಿ ಬನ್ನಿ, ನೀವೇ ಬನ್ನಿ, ಇದ್ರಲ್ಲಿ ಯಾವ್ದಾದ್ರು ಅಕ್ಕಿದ್ದ ಲೇಪನ ಯಾವುದು ಇಲ್ಲ ಇಲ್ಲಿ ಅಂತ ಹೇಳಿ ಕರೆದೆ. ನಾನು ಬರ್ತೀನಿ, ನಾನು ಭಾಗವಹಿಸ್ತೇನೆ, ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರೇನು ದೂರು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಆ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ನಾನು ಕರೆದಿದ್ದೆ, ಉಸ್ತುವಾರಿಗಳು ಬಂದು ಬೇಡ ಈಗ ಅಂತ ಹೇಳಿದ್ರು. ಅವರು ನಮ್ಮ ರಾಜ್ಯದ ಉಸ್ತುವಾರಿ ಆಗಿರೋದ್ರಿಂದ ನಾನು ಉಸ್ತುವಾರಿಗಳ ಮಾತು ಕೇಳಬೇಕು, ಯಾಕೆ ಬೇಡ ಅಂತ ನಾನು ಅವ್ರ ಹತ್ರ ವಾದಿಸೋ ಹಾಗಿಲ್ಲ, ನೀವು ಬರಬೇಡಿ ಅಂತ ನಾನು ಹೇಳೋಕ್ಕೂ ಆಗಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಏನು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ, ಆ ವಿಚಾರ ಏನು ಕೇಳಿ ಬರ್ತದೆ, ಆ ವಿಚಾರದ ಬಗ್ಗೆ ನನಗಂತೂ ಯಾವುದೇ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ನಾನು ಆಯೋಜನೆ ಮಾಡಿದ್ದೆ, ಸೊ ಬಂದರು, ಈಗ ಬೇಡ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಸ್ವಲ್ಪ ದಿನದ ಮಟ್ಟಿಗೆ ನಾನು ಮುಂದೆ ಹಾಕಿದ್ದೀನಿ ಅನ್ನುವಂಥ ವಿಚಾರವನ್ನು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಸರ್ಕಾರದಲ್ಲಿ ಈ ಡಿನ್ನರ್ ವಿಚಾರ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. ಹಿಂದೆ ನಡೆದಂತಹ ಏನು ಸತೀಶ್ ಜಾರಕಿಹೊಳಿ ಅವರು ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಪಾರ್ಟಿ ಆಗಿರ್ಬೋದು, ಇವತ್ತು ಆಯೋಜನೆ ಆಗಿ ಕ್ಯಾನ್ಸಲ್ ಆದಂಥ ಡಿನ್ನರ್ ವಿಚಾರ ಆಗಿರ್ಬೋದು, ಬಗ್ಗೆ ಮಾತನಾಡಿದರೆ ಗೃಹ ಮಂತ್ರಿಗಳು ಏನು ಹೇಳಿದ್ರು? ಪವಿತ್ರ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಇವತ್ತು ಸಂಜೆ ಒಂದು ಔತಣ ಕೂಟವನ್ನು ಕೂಡ ಏರ್ಪಾಡು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ
SC ST ಒಂದು ಸಮುದಾಯದ ಸಚಿವರು, ಶಾಸಕರು ಮತ್ತೆ ದಲಿತ ಮುಖಂಡರನ್ನು ಕೂಡ ಆ ಒಂದು ಔತಣಕೂಟಕ್ಕೆ ಬರುವಂತೆ ಆಹ್ವಾನ ಕೂಡ ಕೊಟ್ಟಿದ್ರು. ಆದ್ರೆ ಈ ಒಂದು ಔತಣಕೂಟ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಸಂಚಲನ ಮೂಡಿಸಿತ್ತು. ಯಾಕಂತಂದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿಕೊಂಡಿದ್ರು. CM ಸಿದ್ದರಾಮಯ್ಯವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಇದು ಸಾಕಷ್ಟು ರಾಜಕಾರಣದ ಬಗ್ಗೆ ಚರ್ಚೆ ಆಗಿದೆ. CM ಬದಲಾವಣೆ ಸಂಬಂಧಪಟ್ಟಂತ ವಿಚಾರ, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. ಎಲ್ಲೋ ಒಂದ್ ಕಡೆ ಏನೋ ಒಂದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಆರಂಭಿಸಿದ್ವು. ಅದಾದ ಬಳಿಕ ಪರಮೇಶ್ವರ್ ಕೂಡ ಏರ್ಪಾಟ್ ಮಾಡಿರ್ತಕ್ಕಂಥದ್ದು ಮತ್ತಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಕುತೂಹಲ ಮತ್ತೆ ಸಂಚಲನ ಕೂಡ ಮೂಡಿಸಿತ್ತು. ಹಾಗಾಗಿ DCM DK ಶಿವಕುಮಾರ್ ಈ ಸಭೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನುವಂತ ರೀತಿಯಲ್ಲಿ ವಿಪಕ್ಷಗಳಿಗೆ ಅಸ್ತರ ಎಂಬಂತೆ ಆಗ್ತಾ ಇದೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದಕ್ಕೆ ನೀವು ಬ್ರೇಕ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ದೂರು ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಗೃಹ ಸಚಿವರ ಪರಮೇಶ್ವರ್ ಕರೆದಿರ್ತಕ್ಕಂಥ ಔತಣಕೂಟ ಮುಂದೂಡಲಾಗಿದೆ. ಈ ಬಗ್ಗೆ ಇವತ್ತು ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ನನಗೆ ಹೈಕಮಾಂಡ್ ನಾಯಕರಿಂದ ದೂರವಾಣಿ ಕರೆ ಬಂತು. ಅಂದ್ರೆ ನಮ್ಮ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ದೂರವಾಣಿ ಕರೆ ಮುಖಾಂತರ ಈ ಒಂದು ಔತಣಕೂಟವನ್ನು ಮುಂದಕ್ಕೆ ಹಾಕಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದಷ್ಟೇ ಗೊತ್ತು. ಉಳಿದಿದ್ದು DCM DK ಶಿವಕುಮಾರ್ ಅವರು ದೂರು ಕೊಟ್ಟರೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಗೇನಾದ್ರೂ ನಾವು ರಾಜಕಾರಣ ಮಾಡ್ಬೇಕಂತಂದ್ರೆ ಓಪನ್ ಆಗೇ ಮಾಡ್ತೀವಿ, ಯಾವ್ದೇ ರೀತಿ ಮುಚ್ಚುಮರೆ ಇಲ್ಲ. ಒಂದು ವೇಳೆ ಏನಾದ್ರೂ ಇದನ್ನ ನಮ್ಮ ಒಂದು ಸಭೆಯನ್ನ ತಿರಸ್ಕಾರ ಮಾಡಿದ್ರೆ ಅಥವಾ ನಮ್ಮನ್ನ ಏನಾದ್ರೂ ಆಲಸ್ಯತನ ಏನಾದ್ರೂ ಮಾಡಿದ್ರೆ ನಾವು ನಮಗೂ ಕೂಡ ಗೊತ್ತು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಅನ್ನುವಂತ ರೀತಿಯಲ್ಲಿ ಕೂಡ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಆದ್ರೆ ನಾವು ಕರೆದಿರ್ತಕ್ಕಂಥದ್ದು ಊಟಕ್ಕೆ, ಮತ್ತೆ ಏನು ಚಿತ್ರದುರ್ಗದಲ್ಲಿ SC ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಹಿಂದ ಸಮಾವೇಶ ಮಾಡಿದ್ವಿ. ಆವಾಗ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೂಡ ನಮ್ಮ ಪಕ್ಷ ತೆಗೆದುಕೊಂಡಿತ್ತು. ಅದು ಖರ್ಗೆ ಅವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಸಮುದಾಯದ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಮಾತ್ರ ನಾವು ಕರೆದಿದ್ವಿ. ಇದರ ಹೊರತಾಗಿ ಯಾವುದೇ ರೀತಿ ಚರ್ಚೆ ಇಲ್ಲ, ಬೇರೆ ಬೇರೆ ಊಹಾಪೋಹಗಳು ಅದು ಸುಳ್ಳು ಅನ್ನುವಂತ ಮಾತನ್ನು ಕೂಡ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಆದ್ರೆ ಒಂದು ಕಡೆ ಒಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ದೂರವಾಣಿ ಕರೆ ಮುಖಾಂತರ ಮಾಡಿರ್ತಕ್ಕಂಥ ಸಂದರ್ಭದಲ್ಲೇ ನಾವು ಇದನ್ನ ಔತಣಕೂಟ ಮುಂದಕ್ಕೆ ಹಾಕಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಪವಿತ್ರ. ಎಸ್ ಬಸವರಾಜ್, ಈಗಂತೂ ಸುರ್ಜೇವಾಲಾ ಅವರು ಅಥವಾ ವೇಣುಗೋಪಾಲ್ ಅವರು ಇವರೆಲ್ಲ ಮಧ್ಯಸ್ಥಿಕೆ ವಹಿಸಿದ್ರು, ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಮುಂದೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಮತ್ತೆ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕಾದ್ರೂ ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಇಲ್ಲಿ DK ಶಿವಕುಮಾರ್ ಇವ್ರು ಹೇಳ್ತಾ ಇದ್ರು, DK ಶಿವಕುಮಾರ್ ಅವ್ರು ದೂರು ಕೊಟ್ಟಿದಾರೋ ಇಲ್ವೋ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ಉಸ್ತುವಾರಿ ಆಗಿರೋದ್ರಿಂದ ಅವ್ರು ಹೇಳಿದ್ದನ್ನ ನಾವು ಕೇಳಲೇಬೇಕು, ಅವ್ರಿಗೆ ನಾವು ಪ್ರತಿವಾದಿಸೋದಕ್ಕೆ ಆಗಲ್ಲ ಅನ್ನೋ ವಿಚಾರ. ಒಟ್ಟಾರೆ ಇಲ್ಲಿ DK ಶಿವಕುಮಾರ್ ಮಧ್ಯಸ್ಥಿಕೆ ವಹಿಸಿರೋದಂತೂ ಸುಳ್ಳಲ್ಲ ಅಲ್ವಾ ಅಂತ. ಮುಂದೆ ಮತ್ತೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದಾಗ ಅವ್ರು ಮತ್ತೆ ಬ್ರೇಕ್ ಹಾಕಕ್ ಮುಂದಾಗಲ್ವಾ? ಪವಿತ್ರ, ಒಂದು ಡಿನ್ನರ್ ಮೀಟಿಂಗ್ ಅಂತಕ್ಕಂಥದ್ದು ಸಹಜವಾಗಿ ಒಂದೊಂದು ಗುಂಪು ಕರೆದಂತ ಸಂದರ್ಭದಲ್ಲಿ ಅಸಮಾಧಾನ ಉಂಟಾಗುತ್ತೆ. ಅದರಲ್ಲೂ DCM DK ಶಿವಕುಮಾರ್ ಅವರು ಇರದೇ ಇರದ ಕಾರಣದಲ್ಲಿ ಮತ್ತೆ ಒಂದು ಪಕ್ಷದಲ್ಲಿ ಅವರು KPCC ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ರವಾನೆ ಮಾಡಬೇಕಾಗುತ್ತೆ. ಒಂದು ಪಕ್ಷದ ಅಡಿಯಲ್ಲಿ ಸಚಿವರನ್ನ ಶಾಸಕರನ್ನ ಕರೆದು ಒಂದು ಸಭೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅಧ್ಯಕ್ಷರ ಅನುಮತಿ ಕೂಡ ಬೇಕಾಗುತ್ತೆ. ಆದ್ರೆ ಅವ್ರಿಗೆ ತಿಳಿಲಾರ್ದೇನು ಕೂಡ ಇದು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಅಸಮಾಧಾನ. ಇನ್ನೊಂದು ಕಡೆ ನನ್ನ ಹೊರತಾಗಿ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕೂಡ DCM DK ಶಿವಕುಮಾರ್ ಅಸಮಾಧಾನ ಇರ್ತಕ್ಕಂಥದ್ದು. ಹಾಗಾಗಿ ಈ ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅದಕ್ಕೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಈ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮುಂದೆಯೂ ಕೂಡ ಈ ಒಂದು ಸಭೆಯನ್ನ ನಾವು ಅಂದ್ರೆ ಔತಣಕೂಟವನ್ನು ಏರ್ಪಾಡು ಮಾಡ್ತೇವೆ, ನಮ್ಮ ಸಮುದಾಯದ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಎಲ್ಲರ ಅನುಮತಿ ಪಡೆದುಕೊಂಡೇ ನಾವು ಮಾಡ್ತೇವೆ, ಇದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಒಂದು ವೇಳೆ ಏನಾದರೂ ಈ ನಮ್ಮ ಸಭೆಗೆ ತಿರಸ್ಕಾರ ಮಾಡಿದ್ರೆ ನಾವು ಅದನ್ನ ಬಹಿರಂಗವಾಗಿ ಅದನ್ನ ಸವಾಲಾಗಿ ಸ್ವೀಕರಿಸಿ ಅದರ ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ಕೂಡ ನಮ್ಮ ಪಕ್ಷದವರು ತೋರಿಸ್ತೇವೆ ಅನ್ನುವಂತ ರೀತಿಯಲ್ಲಿ ಕೂಡ ಪರಮೇಶ್ವರ್ ಇವತ್ತು ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಈ ಸಭೆಯನ್ನು ನಾವು ಏರ್ಪಾಟ್ ಮಾಡ್ತೇವೆ, ಸಭೆಯನ್ನು ನಡೆಸ್ತೇವೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ. ಸದ್ಯಕ್ಕೆ DCM DK ಶಿವಕುಮಾರ್ ಈ ಒಂದು ಸಭೆಯನ್ನ ತಡೆ ಹಾಕ್ಲಿಕ್ಕೆ, ಬ್ರೇಕ್ ಹಾಕ್ಲಿಕ್ಕೆ ಒಂದ್ ಕಡೆ ಯಶಸ್ವಿ ಆಗಿದ್ದಾರೆ. ಆದ್ರೆ ಮುಂದೆಯೂ ಕೂಡ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾಗಿ ಮುಂದೆ ಇದನ್ನ ಯಾವ ರೀತಿಯಾಗಿ DK ಶಿವಕುಮಾರ್ ಇದನ್ನ ತಡೀತಾರಾ ಅಥವಾ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರಾ ಅಥವಾ ಯಾವ ರೀತಿಯ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಹೇರಿ ಅದನ್ನ ಸಭೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅನ್ನುವಂಥದ್ದು ನಾವಷ್ಟೇ ನೋಡ್ಬೇಕಾಗಿದೆ. ಪವಿತ್ರ.